ನನಗೆ ಈ ಎಪಿಸೋಡ್ ಮಾಡೋಣ ಅಂತೀನಿ, ಕಿಚ್ಚನ ಕ್ರಿಕೆಟು, ಕಿಚ್ಚನ ಕಬಡ್ಡಿ, ಈಗ ಕಿಚ್ಚನ ಮ್ಯಾನೇಜ್ಮೆಂಟ್ ಅಂತೇಳಿ ಅಲ್ಲ ಕಿಚ್ಚನ ಮ್ಯಾನೇಜ್ಮೆಂಟ್ ಅಂತ ಏನಾದರೂ ಅಲ್ಲ ಕಿಚ್ಚನ ಮ್ಯಾನೇಜ್ಮೆಂಟ್ ಅಂತ ಏನಾದರೂ ಒಂದು ಎಪಿಸೋಡ್ ಶುರು ಮಾಡ್ಬೇಕಾರೆ ನಾನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈಗ. ಅಲ್ಲ ದೊಡ್ಡ ಜೀವನ ಪಾಠ ಇದು, ಎಂಥ ಅದ್ಭುತವಾದ ಮಾತು ಹೇಳಿದಿರಿ ನೋಡಿ ನೀವು ನಿಜವಾಗ್ಲೂ. ಯಾಕಂದರೆ ನಮ್ಮ ಜೀವನದಲ್ಲಿ ಅರ್ಧ ನಾವು ನಮ್ಮ ಎನರ್ಜಿ, ನಮ್ಮ ಟೈಮು, ನಮ್ಮ ಆರೋಗ್ಯ ಎಲ್ಲದೂ ನಾವು ಇನ್ವೆಸ್ಟ್ ಮಾಡೋದು ಅದಕ್ಕೆ ಬೇಡ ಸಂಗತಿಗಳಿಗೆ. ಸರ್ ನೀವು ಊಟಕ್ಕೆ ಕೂತಾಗ ಆ್ಯಕ್ಚುಲಿ ಕೆಲವ್ರ ಕೆಲಸ ಏನು ಗೊತ್ತಾ ಸರ್, ಅವ್ರ ತಟ್ಟೆ ಬಿಟ್ಟು ಹಾಕ್ತಾರೆ, ನಿಮ್ಮ ತಟ್ಟೆಯಲ್ಲಿ ನೋಡ್ಕೊಂಡು ನನ್ನ ಹಿಂಗೆ ಬೈತವನು ಹಿಂಗೆ ಏನೇನೋ ಅಂತ ಇರ್ತಾರೆ. ನೀವು ಯಾಕೆ ನಿಮ್ಮ ತಟ್ಟೆ ನೋಡ್ತಾವನೆ ಅಂತ ನೀವು ನಿಮ್ಮ ತಟ್ಟೆ ತಿನ್ನಿಯಲ್ಲ, ದೇವರು ನೇಚರ್ ಎಲ್ಲ ನಿನ್ನ ತಟ್ಟೆಗೆ ತಂದು ಹಾಕಿದೆ, ತಗೊಮಗ್ನ ಇದು ನಿಂದು ಅಂತ ಡಿಸ್ಟರ್ಬ್ ಮಾಡೋಕ್ಕೆ ಬರ್ತಾರೆ. ನೊಣ ಬರೋಲ್ಲ ಊಟ ಮಾಡ್ಬೇಕಾರೆ, ಅಪ್ಪಿ ತಪ್ಪಿ ಏನು ಮಾಡ್ತೀರಾ? ನೊಣ ಹಿಡಿಯೋಕೆ ಹೋಗ್ತೀರಾ ಅಥವಾ ಸುಮ್ಮನೆ ಹಿಂಗೆ ಅನ್ಕೊಂಡು ತಿಂತಾ ಇರ್ತೀರಾ? ಏನು ಮಾಡ್ತೀರಾ? ಮಾಡಿ ನೊಣದಿಂದೆ ಹೋದೆ ಸರ್ ಒಂದು ಪಿಕ್ಚರಲ್ಲಿ, ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಏನಾಯಿತು, ಒಂದು ನೊಣ ಹೊಡೆದಾಗ ಹೋಗ್ಬಿಡ್ತು. ಸೊ ಕಲ್ತಿರೋ ಪಾಠ ಏನಂದರೆ ತುಂಬ ಸೀರಿಯಸ್ ತಗೊಂಡು ಹಿಂಗೆ ಅಂದ್ಬಿಟ್ಟು ಊಟ ಮಾಡ್ತಾರೆ, ತಲೆ ಕೆಡ್ಸ್ಕೊಂಬೇಡಿ. ದೊಡ್ಡ ಪಾಠ ಅನ್ನೋದು ಅದ್ಭುತ. ಆ ನೊಣದಿಂದ ಹೋಗಿದ್ದಕ್ಕೆ ಕ್ಲೈಮ್ಯಾಕ್ಸ್ ಅದ್ಭುತ, ಒಂದು ನೊಣ ಹೊಡೆದಾಕ್ಬಿಡ್ತು. ಆಮೇಲೆ ನೀವು ಕೂಡ ಅದ್ರ ಜೊತೆಗಿನ ಹೋರಾಟ ಇದೆಯಲ್ಲ, ಭಾರಿ ಏನು ಅದ್ಭುತ ಹೊಂದಿದೆ ಸರ್ ಅದು, ವಂಡರ್ಫುಲ್. ಅದಕ್ಕೆ ದೀಸ್ ಆರ್ ಆಲ್ ಲೆಸನ್ಸ್. ಈಗ ಮ್ಯಾಕ್ಸ್ ಬಗ್ಗೆ ಮಾತಾಡೋದಾದರೆ ತಾವು ಏನಾದ್ರ ಬಗ್ಗೆ ಅಂದರೆ ನೀವು ಹೇಳಿದ್ರಿ ನಾನು ಬೇಕು ಅಂತಲೇ ಸ್ವಲ್ಪ ಸಮಯ ತಗೊಂಡೆ, ಟೈಮ್ ತಗೊಂಡೆ ಅಂತ, ಹೆಂಗೆ ಬಂದಿದೆ ಓವರಾಲ್ ಇವತ್ತು ನಾಳೆ? ನನಗೆ ಎಲ್ಲ ದೊಡ್ಡ ಸಿನಿಮಾ, ತುಂಬ ಅದ್ಭುತವಾದ ಸಿನಿಮಾ, 100 ಕೋಟಿ 120 ಕೋಟಿ 150 ಕೋಟಿ ಬಡ್ಜೆಟ್ ಸಿನಿಮಾ ಹಾಗೆ ಹೀಗೆ ಅನ್ಬೇಕಾರೆ ನನಗೆ ತುಂಬ ಆಸೆ ಇದ್ದಿದ್ದು ಒಂದು ಸಿಂಪಲ್ ಪಿಕ್ಚರ್ ಮಾಡೋಣ, ಇವತ್ತಿನ ಪಿಕ್ಚರ್ ಮಾಡೋಣ, ಒಂದು ಒಳ್ಳೆ ಕತೆ, ಹಿಂಗೆ ಹೋಗಿ ಹಿಂಗೆ ಬರಬೇಕು ಸಿನಿಮಾ, ಹಿಂಗೆ ಮಾಡೋಣ, ಅನಾವಶ್ಯಕ ಮಾಡೋಣ, ದೊಡ್ಡದು ಪ್ಲ್ಯಾನ್ ಮಾಡೋಣ, ಕರೆಕ್ಟಾ? ಮಧ್ಯದಲ್ಲಿ ಒಂದು ಒಳ್ಳೆ ಇಡ್ಲಿ ವಡೆನೂ ತುಂಬ ರುಚಿಯಾಗಿರುತ್ತೆ ಸಮ್ಟೈಮ್ಸ್. ಕರೆಕ್ಟ್. ಸೊ ನನಗೆ ಒಂದು ಒಳ್ಳೆ ಸಿನಿಮಾ ಬೇಕಿತ್ತು, ಪಾತ್ರದಲ್ಲಿರಬೇಕು, ಸಿಂಪಲ್ ಆಗಿರಲಿ ಪಿಕ್ಚರು, ಆ ಥರ ಅಂದಾಗ ಈ ಕತೆ ಸಿಕ್ಕಿದ್ದು. ಅದನ್ನು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ವಿಜಯ್. ಸಿನಿಮಾಗೆ ಏನು ಬೇಕೋ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಐ ಥಿಂಕ್ ಒಂದು ಸ್ಪೀಡ್ ಇದೆ ಪಿಕ್ಚರಲ್ಲಿ. ಓಕೆ. ಅದು ಒಂದು ನೈಟಲ್ಲಿ ನಡೆಯೋ ಕತೆ ಸರ್, ಒಂದು ನೈಟಲ್ಲಿ ಕಡೆ ನಡೆಯೋ ಕತೆ ಆದರೂ ಹೆವಿ ಕಮರ್ಷಿಯಲ್. ಅದು ನನಗೆ ತುಂಬ ಇಷ್ಟ ಆಗಿದ್ದು. ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಕ್ಲೈಮ್ಯಾಕ್ಸ್ ಲಾಸ್ಟ್ ಶಾರ್ಟ್ವರೆಗೂ ಟ್ವಿಸ್ಟ್ ಇದೆ ಪಿಕ್ಚರ್. ಸೊ ಅಲ್ಲಿವರೆಗೂ ಅವನು ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನಗೆ ಇಷ್ಟ ಆಯಿತು. ಸೊ ಇದೆಲ್ಲ ಇಷ್ಟ ಆದಾಗ ನಮಗೆ ಶೂಟಿಂಗ್ಗಳು ಸುಸ್ತಾಗ್ತಾ ಇರಲಿಲ್ಲ, ಆರಾಮ ಮಾಡ್ಕೊಂಬಂದ್ವಿ. ಊರು ಬಿಟ್ಟು ಊರಿಗೆ ಹೋಗಕ್ಕೆ ಬೇಜಾರಾಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಸರ್, ಎಲ್ಲರದು ಕೆಲಸಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಓವರಾಲ್ ತುಂಬ ಇಷ್ಟ ಆಗಿತ್ತು ಸಿನಿಮಾ. ಓಕೆ, ಒಂಥರ ಇದು ಪಕ್ಕ ಹೀರೋ ಓರಿಯೆಂಟೆಡ್ನೇ ಅಥವಾ ಸ್ಟೋರಿ ಓರಿಯೆಂಟೆಡ್? ಆಮೇಲೆ ನೀವೇ ಹೀರೋಯಿನ್ ಬೇಡ ಅಂತ ಅಂದ್ಬಿಟ್ರಂತೆ, ಬೇಡ ಜಾಸ್ತಿ ಅವಕಾಶಗಳಿರಲ್ಲ, ಸುಮ್ಮನೆ ಅನಗತ್ಯ ತುರ್ಕದಂಗೆ ಆಗುತ್ತೆ ಅಂತ ಹೇಳಿ. ನಾನು ಏನೇನು ಹೇಳ್ತಾ ಇರ್ತೀನಿ ಸರ್, ಎಲ್ಲದೂ ಸೀರಿಯಸ್ ಆಗಿ ತಗೊಬೇಕಂಗಂದ್ರೆ ಇದೊಂದನ್ನು ಸೀರಿಯಸ್ ಆಗಿ ತೊಗೊತಾ ಇದ್ದಾರೆ ಎಲ್ಲರೂ. ನಾನೇನು ಮಾಡಲಿ? ಇಲ್ಲ, ಅದು ಆ ಸಿನಿಮಾಗೆ ಏನಾಗುತ್ತೆ ಸರ್, ಈಗ ನನಗೆ ಅಂದರೆ ಒಂದು ಹೀರೋಯಿನ್ ಅಂದರೆ ಏನಾಗುತ್ತೆ ಸರ್, ಆ್ಯನ್ ಆ್ಯಕ್ಟ್ರೆಸ್ ಸರ್, ಅವರು ಅಲ್ಲೆಲ್ಲ ಬಂದು ಇವಾಗ ನಮ್ಮ ಸಿನಿಮಾಗಳು ಅಂದರೆ ಒಂದಿಷ್ಟು ಜನ ಪ್ರೀತಿಯಿಂದ ಮಾಡೋಕ್ಕೆ ಬರ್ತಾರೆ, ಅವರಿಗೂ ಆಸೆ ಇರುತ್ತೆ. ಕರೆಕ್ಟ್, ಒಂದು ಒಳ್ಳೆ ಸ್ಥಾನ ಅಂತ ಇರುತ್ತೆ, ಇರಲ್ಲ ಅಂತಲ್ಲ. ಬಟ್ ಏನಾಗಿದೆ, ಎಲ್ಲೋ ಒಂದು ಕಡೆ ಓವರ್ ಆಲ್ ಸಿನಿಮಾದಲ್ಲಿ ನನಗೆ ಅನಿಸಿದ್ದು, ಒಂದು ಸಿನಿಮಾ ಸ್ಪೀಡ್ ಕಟ್ ಆಗ್ಬೋದು, ಥಿಂಕ್ ಮಾಡಿ. ಎರಡನೇದು, ಏನು ನ್ಯಾಯ ಮಾಡಿಕೊಡ್ತಾ ಇದ್ದೀರಾ ಅವ್ರಿಗೆ? ಬರ್ತಾರೆ, ಒಂದು ಸೀನ್ ಇರುತ್ತೆ, ಒಂದು ಅರ್ಧ ಹಾಡಿರುತ್ತೆ, ಏನೋ ಬೇಕು ಅಂತ ಹಾಕ್ದಂಗಿಲ್ವಾ? ಈಗ ಯಾರೋ ಒಬ್ಬರು ಒಂದು ಹೀರೋಯಿನ್ ಈ ಪಿಕ್ಚರ್ ಯಾರೇ ಮಾಡಿದರು ಸರ್, ನೆಕ್ಸ್ಟ್ ಒಂದು ಸಿನಿಮಾ ಅವಕಾಶ ಹೋಗುತ್ತೆ, ಇಮಿಡಿಯೇಟ್ ಯಾರೂ ಹಾಕ್ಕೊಳ್ಳಲ್ಲ. ಸೊ ಅಟ್ಲೀಸ್ಟ್ ಬೆಟ್ರ್ ಪಾತ್ರಗಳು ಬಂದಾಗ ಮಾಡೋಣ. ಸಿನಿಮಾದಲ್ಲಿ ಒಂದು ಹೀರೋಯಿನ್ ಬರೀ ಒಂದು ಹಾಡು ಹೇಳೋಕ್ಕೆ ಒಂದು ಇದಕ್ಕೆ ಮಾತ್ರ ಬರ್ತಾರೋ ಅನ್ನೋ ಫೀಲಿಂಗ್ ನನಗೆ ಇಷ್ಟ ಇಲ್ಲ. ಅವ್ರಿಗೊಂದು ಕ್ಯಾರೆಕ್ಟರ್ ಇರಬೇಕು, ಪರ್ಸ್ನಾಲಿಟಿ ಇರಬೇಕು, ಅವ್ರಿಗೂ ಒಂದು ಫ್ಯಾನ್ಸ್ ಇರ್ತಾರೆ, ಅವ್ರಿಗೂ ಇರ್ತಾರೆ, ಅವ್ರಿಗೂ ವಿಸಿಲಿ ಹೊಡೆಯಂಗಿರಬೇಕು. ನಮ್ಮ ಸಿನಿಮಾಗಳಲ್ಲಿ ಅದೆಲ್ಲ ಸಿಗಲಿ ಅವ್ರಿಗೆ. ಆ್ಯಂಡ್ ಆ ಥರ ಕ್ಯಾರೆಕ್ಟರ್ ಇದ್ದಾಗ ನಮ್ಮ ಸಿನಿಮಾಗಳಿಗೂ ಪ್ಲಸ್ ಆಗುತ್ತೆ. ಎಷ್ಟೋ ಸಿನಿಮಾಗಳಲ್ಲಿ ಸರ್ ಹೀರೋಯಿನ್ಗಳಿಂದ ನಾವು ಇನ್ನೂ ಚೆನ್ನಾಗಿ ಕಾಣಿಸಿದ್ದೀವಿ ಸಿನಿಮಾದಲ್ಲಿ, ಅವ್ರು ಮಾಡೋ ಪರ್ಫಾರ್ಮೆನ್ಸ್, ಅವ್ರಿಗಿರೋ ಸೀನ್ಸ್ಗಳು. I will never say a hero only compliments a heroine, sir. I think the lead actress in the film can complement the lead actor in every way. So I think it is very important how you position it. ಅದಿಲ್ಲ ಅಂದಾಗ ಬೇಡ ಅನ್ಸುತ್ತೆ ಸರ್, ಸುಮ್ಮನೆ ಯಾಕೆ? ಹೆಂಗೆ ನಿಮ್ಮ ಮ್ಯಾಕ್ಸ್ ಈ ನಿಮ್ಮದೇ ಬೇರೆ, ನಾನು ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಲ್ಲ, ಹೆಂಗೆ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ? ಒಂದು ವೈಯಕ್ತಿಕವಾಗಿ ನಾನು ಈ ಥರ ಒಂದು ಇಷ್ಟು ರಫ್ ಆಗಿ ಈ ಥರ ಕಮರ್ಷಿಯಲ್ ಆಗಿ ಒಂದು ನಾನು ಮಾಡಿರೋದು ಒಂದು ಹೆಬ್ಬುಲಿ ಆ ಥರ ಈ ಥರ ಎಲ್ಲ ಕೆಲವು ಮಾಡಿದ್ದೀನಿ ಸರ್. ಬಟ್ ಇದು ಸ್ವಲ್ಪ ಔಟ್ ಆ್ಯಂಡ್ ಔಟ್ ಪರ್ಸನಾಲಿಟಿ ಬೇರೆ ಇದೆ. ಆ್ಯಂಡ್ ದ ಹೋಲ್
ಕಲರ್ ಪ್ಯಾಲೆಟ್ ಅಪ್ರೋಚ್ ಆಫ್ ದ ಸಿನಿಮಾ ಇದೆಯಲ್ಲ ಒಂದು ಅದೇ ಬೇರೆ ಇದೆ. ಆ್ಯಂಡ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಒಂದು ರಾತ್ರಿ ಕತೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇದರಲ್ಲಿ ಅನಾವಶ್ಯಕ ಸೀನ್ಸ್ಗಳು ಬರೋದೇ ಇಲ್ಲ, ಎಲ್ಲ ಟು ದ ಪಾಯಿಂಟೇ ಹೋಗಬೇಕು. ಆ್ಯಂಡ್ ಆ ಸಿನಿಮಾಗೆ ಒಂದು ಹೆವಿ ಮೊಮೆಂಟಮ್ ಇದೆ ಸರ್. ಇಷ್ಟು ಟೈಮ್ ಒಳಗಡೆ ಇದನ್ನು ಆಗಲಿ ಏನೇನೋ ಆಗಿಬಿಡುತ್ತೆ ಸಿನಿಮಾದಲ್ಲಿ ಅಂತ. ಸೊ ಆ ಸ್ಪೀಡ್ ನನಗೆ ತುಂಬ ಇಷ್ಟ ಆಯಿತು. ಆವಾಗ ಸೀನು ಅದೇ ಸ್ಪೀಡಲ್ಲಿ ತೆಗಿತಾ ಇರ್ತಾರೆ, ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಆ ಸ್ಪೀಡಲ್ಲಿರಬೇಕು. ಆ್ಯಂಡ್ ತುಂಬ ಮೇಕಪ್ಪು ಗೆಟಪ್ಪು ಗ್ಲ್ಯಾಮರಿಗೆ ಜಾಗ ಇಲ್ಲ, ಹಂಗಿರ್ಬೇಕು, ಹಂಗೆ ಇರಬೇಕಲ್ಲಿ, ಅದು ಮಜಾ ಒಂಥರ. ಆ್ಯಂಡ್ ಐ ವಾಂಟೆಡ್ ಟು ಡೂ ಸಚ್ ಕಾಂಪಿಟೇಷನಲ್ಲಿ. ಇವಾಗ ನಾವು ಇಳಿದ್ಬಿಟ್ವಿ ಅಂದ್ಕೊಳ್ಳಿ, ಏನಾದರೂ ಹಿಂಗೆ ಮಾಡೋಣ, ನಾನು ದೊಡ್ಡ ಸಿನಿಮಾ ಮಾಡಬೇಕು ಐ ಥಿಂಕ್ ಸಿನಿಮಾ ಅದಾಗೆ ದೊಡ್ಡದಾಗಬೇಕು ಸರ್, ನಾವು ಮಾಡೋಕ್ಕಾಗಲ್ಲ. ಕರೆಕ್ಟ್ ಈ ಪಾಯಿಂಟನ್ನು ಒಪ್ಕೊಳ್ತೀವಿ, ಯಾವುದು ಮಾಡೋಕ್ಕಾಗಲ್ಲ.